ನೋಡಮ್ಮ ಇದರಲ್ಲಿ ಬಣ ಅಂತಕ್ಕಂಥದ್ದು ಅದೇನೋ ಕೆಲವರು ಈ ಮೆಚುರಿಟಿ ಇಲ್ಲದೆ ಅಂತಕ್ಕಂಥವ್ರು ಕೆಲವು ಲೀಡರ್ಸ್ಗಳು ಆ ರೀತಿಯಾದಂಥದ್ದು ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ನಮ್ಮಲ್ಲಿ ಬಣ ಅಂತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ. ಕಾಂಗ್ರೆಸ್ನಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದರೆ ವರಿಷ್ಠರು ಏನಿದ್ದಾರೆ, ಹೈಕಮಾಂಡ್ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಪವರ್ಫುಲ್. ಮೊದಲಿನಿಂದಲೂ ಕೂಡ ಹೈಕಮಾಂಡ್ ಏನು ಹೇಳ್ತದೋ ಅದಕ್ಕೆ ವಿರುದ್ಧವಾಗಿ ಯಾರೂ ಮಾತಾಡೋದಿಲ್ಲ, ಆ ಪ್ರಕಾರನೇ ಮಾಡ್ತಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೈಕಮಾಂಡ್ ಆಗಿರ್ತಾರೆ, ನಮ್ಮ ರಾಜ್ಯದವರೇ. ಅಂದರೆ ಯಾರು ನಾವು ಕೂಡ ಇಲ್ಲಿ ಬಣ ಅನ್ನೋ ಪ್ರಶ್ನೆ ಇಲ್ಲ. ಅದು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಯಾರೇ ಬೇಕಾದ್ರೆ ವ್ಯಾಖ್ಯಾನ ಮಾಡ್ಬೋದು, ಯಾವುದೂ ಇಲ್ಲ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿ ಅಥವಾ ವಿಧಾನಸಭೆ ಎಲ್ಲರೂ ಕೂಡ ಒಂದೇ ಸರಿಸಮಾನವಾಗಿ ನೋಡ್ತಕ್ಕಂಥದ್ದಿದೆ. ಹಾಗಾಗಿ ನಮ್ಮಲ್ಲಿ ಪಕ್ಷದ ವರಿಷ್ಠರು ಬರ್ತಾರೆ, ಚರ್ಚೆ ಮಾಡ್ತಾರೆ, ಸಮಸ್ಯೆಗಳನ್ನ ಕೇಳ್ತಾರೆ, ಪರಿಹಾರಗಳನ್ನ ಕಂಡುಹಿಡಿತಾರೆ. ಮುಖ್ಯಮಂತ್ರಿಗಳು ಮುಖೇನ ಸಂದೇಶಗಳನ್ನ ಕಳಿಸ್ತಾರೆ, ಉಪಮುಖ್ಯಮಂತ್ರಿಗಳ ಕಡೆಯಿಂದ ಕಳಿಸ್ತಾರೆ, ಕಾಂಗ್ರೆಸ್ ಅಧ್ಯಕ್ಷರೇ ಕಳಿಸ್ತಾರೆ. ಸೊ ಹಾಗಾಗಿ ಬಣ ಅಂತಕ್ಕಂಥದ್ದು ನಮ್ಮಲ್ಲಿಲ್ಲ. ಅದು ವ್ಯಾಖ್ಯಾನ ಆಗ್ತಾ ಇದೆ, ಅದರ ಬಗ್ಗೆ ಬಣಗಳಿಲ್ಲ. ಎಲ್ಲದೂ ಒಂದೇ. ನಾವೆಲ್ಲರೂ ಕೂಡ ಪಕ್ಷಕ್ಕೆ ನಿಷ್ಠರು, ಪಕ್ಷಕ್ಕೆ ಬದ್ಧರು, ಶಿಸ್ತಿಗೆ ಬದ್ಧರು.